ವರ್ಷದ ಮೊದಲನೇ ಹಬ್ಬ ಆದಂಥ ಸಂಕ್ರಾಂತಿ ವಿಶೇಷವಾದ ಹಬ್ಬ. ಅದರಲ್ಲೂ ಪ್ರಾಣಿಗಳಿಗೆ ನೋಡಿ, ಮನುಷ್ಯರಿಗೆ ದೃಷ್ಟಿ ತೆಗಿತಾರೆ, ಪ್ರತಿಯೊಬ್ಬರು ಮನುಷ್ಯರಿಗೂ ದೃಷ್ಟಿ ತೆಗಿತಾರೆ. ಆದರೆ ಪ್ರಾಣಿಗಳ ಬಗ್ಗೆ ವರ್ಷಕ್ಕೊಂದ್ಸಲ ಈ ಒಂದು ಆಚರಣೆ ಮಾಡೋದ್ರಿಂದ ಪ್ರಾಣಿಗಳ ಆಗೋವಂಥ ದೃಷ್ಟಿಗಳು ಎಲ್ಲ ನೆರವೇರಿಸಿ ಅವು ಒಳ್ಳೆ ಆರೋಗ್ಯವಾಗಿ ಇರುವಂತಹ ದಿನ. ನಾನು ಚಿಕ್ಕ ಮಗುವಲ್ಲಿ ನಮ್ಮ ಮನೆಗಳಲ್ಲಿ ಮಾಡ್ತಿದ್ರು, ನಾವು ಹುಟ್ಟಿದೂರಲ್ಲಿ. ಈಗ ಇಲ್ಲಿ ಬಂದಮೇಲೆ ಈ ಒಂದು ಭಾಗದಲ್ಲೂ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ. ಆ ಪ್ರಾಣಿಗೂ ವಿಶೇಷವಾಗಿ ನಾವು ಒಂದು ಸ್ಥಾನ ಕೊಡ್ತೀವಲ್ಲ, ಪ್ರಾಣಿಗೂ ನೆಮ್ಮದಿ ಇರುತ್ತೆ. ಅವ್ಗೆ ವಿಶೇಷವಾದಂಥ ಅಡುಗೆನೂ ಮಾಡ್ತಾರೆ. ಇವತ್ತು ಅವ್ರಿಗೆ ವಿಶೇಷವಾದಂಥ ಅಡುಗೆ ಕೊಟ್ಟು ಸ್ನಾನ ಮಾಡಿಸಿ ಅವೆಲ್ಲ ತುಂಬ ವಿಶಿಷ್ಟವಾಗಿ ಮಾಡ್ತಾರಲ್ಲ. ಅದು ನೋಡಿದ್ರೆ ನಮ್ಮ ಇಷ್ಟು ಒಳ್ಳೆಯ ಪ್ರಾಣಿಯ ಪ್ರಿಯರಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ಎಲ್ಲ ಗ್ರಾಮಸ್ಥರು ಒಗ್ಗೂಡಿ ಶಾಂತಿಯುತವಾಗಿ ತುಂಬ ಚೆನ್ನಾಗಿ ಮಾಡೋದು. ಹೌದು ಹೌದು, ಅದೇ ಇಲ್ಲಿರುವಂಥ ಬಾಂಧವ್ಯ, ಒಬ್ರಿಗೊಬ್ರು ಅನ್ಯೋನ್ಯತೆ ಬಾಂಧವ್ಯದಿಂದ ಮಾಡುವಂಥ ಈ ಒಂದು ಸಂಭ್ರಮದ ದಿನ ಎಲ್ರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ನೂತನ ವರ್ಷ 2026ರಲ್ಲಿ ಪ್ರಥಮ ಹಬ್ಬ ಮಕರ ಸಂಕ್ರಾಂತಿ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ಹಬ್ಬ ಇದು. ವಿಶೇಷವಾಗಿ ನಮ್ಮನೆಯ ರಾಸುಗಳಿಗೆ, ಗೋವುಗಳಿಗೆ, ಎತ್ತು ಕುರಿ ಎಲ್ಲದಕ್ಕೂ ಶೃಂಗಾರ ಮಾಡಿ ಬಣ್ಣ ಹಾಕಿ ಅವಕ್ಕೆ ಅದ್ಧೂರಿಯಾಗಿ ಬೇಕಾದಂಥ ತಿಂಡಿ ತಿನಿಸುಗಳನ್ನ ಕೊಟ್ಟು ಸಾಯಂಕಾಲ ನಾವು ಹುಡುಗರಲ್ಲಿದ್ದಾಗ ಬೆಂಕಿ ಹಾಕಿ ಬೆಂಕಿ ಆರಿಸಿ ಕರ್ಕೊಂಬರೋರು, ಯಾವುದೇ ಒಂದು ರೋಗ ರುಜಿನಗಳು ಆ ರಾಸುಗಳಿಗೆ ತಗಲದೇ ಇರಲಿ ಅಂತ. ಈ ಸಂಪ್ರದಾಯನ ಇವತ್ತು ಬೆಂಗಳೂರು ನಗರದಲ್ಲಿ ಮಲ್ಲಸಂದ್ರ ಗ್ರಾಮದಲ್ಲಿ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಮಲ್ಲಸಂದ್ರ ಗ್ರಾಮದಲ್ಲಿ ನಮ್ಮ MD ಲಕ್ಕಣ್ಣ ನಿರಂತರವಾಗಿ ಲಕ್ಷಾಂತರ ರೂಪಾಯಿಗಳು ಕೊಟ್ಟು 3 ಜೊತೆ ಹೋರಿಗಳನ್ನ ತಂದಿದ್ದಾರೆ. ಈ ಸಂಪ್ರದಾಯ ನಮ್ಮ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಇವತ್ತಿನ ಸಣ್ಣ ಮಕ್ಕಳಿಗೆ ಸಂಕ್ರಾಂತಿ ಅಂದ್ರೇನು, ಯಾಕೆ ಬೆಂಕಿಯಲ್ಲಿ ಹಸುಗಳನ್ನ ಹಾಯಿಸ್ತೀವಿ ನಾವು ಅನ್ನೋದು ಗೊತ್ತಿಲ್ಲ. ಅದನ್ನು ಉಳಿಸಿ ಬೆಳೆಸಿ ಆ ಮುಂದಿನ ಜನಾಂಗಕ್ಕೆ ತಿಳಿಸೋವಂಥ ಕೆಲಸನ ನಮ್ಮ ಲಕ್ಕಣ್ಣ ಮತ್ತು ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಇದೊಂದು ಅದೇನೋ ಹುಮ್ಮಸ್ಸೋ ಗೊತ್ತಿಲ್ಲ. ಬಜ್ಜಣ್ಣ ಅಂತಿದ್ರು ದಾಸಹಳ್ಳಿಯವರು, ಆ ಲಕ್ಕಣ್ಣ ಬಜ್ಜಣ್ಣ ಇಬ್ಬರು ಸೇರಿ ಪ್ರತಿ ವರ್ಷ ಮೊದಲು ಮಾಡೋರು. ಆದರೆ ಬಜ್ಜಣ್ಣ ಇವತ್ತಿಲ್ಲ, ಆದರೆ ಲಕ್ಕಣ್ಣ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅವನಿಗೆ ಗೋವುಗಳು ಅಂದ್ರೆ ಪ್ರೀತಿ. ಒಂದು ಕುರಿ ಸಾಕಿದ್ದಾನೆ, ಅವನು ಎಲ್ಲೋದ್ರೆ ಅವ್ನು ಹಿಂದೆ ಹೋಗ್ತದೆ. ಮನೆ ನಮ್ಮ ಆಫೀಸ್ ಬಂದ, ಅದು ಒಳಗೆ ಮಾಡೇ ಬಂದುಬಿಡ್ತು. ತಿರ್ಗಿ ಅವನು ಓಟ ಸ್ಕೂಟ್ರ್ ಸ್ಟಾರ್ಟ್ ಮಾಡಿದ್ರೆ ಅವ್ನು ಹಿಂದೆ ಓಡುತ್ತೆ. ಅಂಥ ಪ್ರಾಣಿ ಪ್ರಿಯ ನಮ್ಮ MD ಲಕ್ಕಣ್ಣ. ಈ ಗ್ರಾಮದಲ್ಲೂ ಕೂಡ ಇವತ್ತು ನಾವು ಕುಟುಂಬ ಸಮೇತ ಬಂದಿದ್ದೀರಿ. ನನ್ನ ಮೊಮ್ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ ಇದನ್ನು ತೋರ್ಸೋಕ್ಕೋಸ್ಕರ, ಈ ಸಂಸ್ಕೃತಿನ ತೋರ್ಸೋಕ್ಕೋಸ್ಕರ ನಮ್ಮ ಮೊಮ್ಮಕ್ಕಳನ್ನೂ ಕರ್ಕೊಂಬಂದಿದ್ದೀನಿ. ಇದೊಂದು ಇತಿಹಾಸನ ಉಳಿಸೋವಂಥ ಕೆಲಸ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ವಿಶೇಷವಾಗಿ ನಮ್ಮನೆ ರಾಸುಗಳನ್ನ ದೇವರಂತ ಕಾಣ್ತೀವಿ. ನಾವು ಹಸುನ ಪೂಜೆ ಮಾಡ್ತೀವಿ, ಎತ್ತುಗಳನ್ನ ನಾವು ಹೊಲ ಗದ್ದೆಗಳನ್ನ ಉಳಿಯೋಕ್ಕೆ ಉಪಯೋಗಿಸ್ತೀವಿ. ಅಂಥ ರಾಸುಗಳಿಗೆ ಇವತ್ತು ವಿಶೇಷವಾದ ದಿನ. ಆ ಸಂಸ್ಕೃತಿನ MD ಲಕ್ಕಣ್ಣ ಉಳಿಸಿದ್ದಾನೆ. ಅವನಿಗೆ ನಿಮ್ಮ ಪರವಾಗಿ ಧನ್ಯವಾದಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯ. ವರ್ಷ ಮಲ್ಸಂದ್ರ ಸಂಕ್ರಾಂತಿ ಸಖತ್ ಪ್ರಸಿದ್ಧಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜನ. ನಮ್ಮಲ್ಲಿ ಈ ಬಾಗಲಗುಂಟೆ ಮಾರಮ್ಮನ ಜಾತ್ರೆ, ಮಲ್ಸಂದ್ರದ ಜುಂಜಪ್ಪನ ಜಾತ್ರೆ, ಮಲ್ಸಂದ್ರ ಸಂಕ್ರಾಂತಿ ಹಬ್ಬ, ಇವೆಲ್ಲ ಇತಿಹಾಸನೇ. ಇದು ನಿರಂತರವಾಗಿ ಮಾಡ್ತಾ ಇರ್ತಾರೆ. ನಮ್ಮ ಜನಕ್ಕೆ ಇದನ್ನು ಪರಿಚಯ ಮಾಡಿಸಿ ಉಳಿಸಿ ಬೆಳೆಸೋವಂಥ ಕೆಲಸ ಈ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮೂಲಕ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ.